10 ನಿಮಿಷದಲ್ಲಿ ಆಗುವಂಥ ಈಸಿ ಚಿಕನ್ ರೆಸಿಪಿ ನಾನು ಹೇಳಿಕೊಡುವಾಗ ಯಾಕೆ ಗ್ಯಾಸ್ ಮುಂದೆ ಆ ಸೆಕೆಯಲ್ಲಿ 1 ಗಂಟೆ ವೇಸ್ಟ್ ಮಾಡ್ತೀರಾ? ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ಇವತ್ತು ಈಸಿಯಾದ ಒಂದು ಚಿಕನ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೋಸ್ಟ್ ಚಿಕನ್ ಅಂತೂ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಏನು ಜಾಸ್ತಿ ಏನು ಹಾಕಲಿಕ್ಕಿಲ್ಲ ಇದಕ್ಕೆ. ತಿಂದವರಂತೂ ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿ ನಿಮಗೆ ಹೊಗಳೋದಂತೂ ಗ್ಯಾರಂಟಿ. ಬನ್ನಿ ಇವಾಗ ಅಡುಗೆ ಮಾಡೋಣ. ಕೆಲವರಿಗೆ ಅಡುಗೆ ಮಾಡೋದಂದರೆ ಅಬ್ಬಬ್ಬಾ ಎಷ್ಟು ಹೊತ್ತು ನಿಲ್ಲಬೇಕು, ಕಟ್ಟಿಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಎನಿಸ್ತೀರಿ. ನಾನಿವತ್ತು ಚಿಲ್ಲಾಗಿ ಒಂದು ಹಾಡು ಹಾಕ್ತಾ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ ಇದೆ ನೋಡಿ. ಫಸ್ಟಿಗೆ 1.5 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸುವಾಗ ಇದಕ್ಕೆ ಉಪ್ಪು ಹಾಗೂ ಅರಶಿನ ಎರಡನ್ನು ಕೂಡ ಹಾಕಬೇಕು. ನೀರು ಸೇರಿಸಬೇಡಿ, ಹಾಗೆಯೇ ಬೇಯಿಸ್ಲಿಕ್ಕಿಡಿ. ಟೆಂಡರ್ ಚಿಕನ್ ತೊಗೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ, ಗಟ್ಟಿ ಚಿಕನ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಇದು ಬೇಯಲಿ ಒಂದು ಸೈಡು. ಬೆಂದಿದ್ದೆ ಇದಕ್ಕೆ ಏನು ಮಾಡಬೇಕಂದ್ರೆ, ಒಂದು ಕಾವಲಿ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿ, ಹಾಗೂ 1.5 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದರ ಘಮ ಪರಿಮಳ ಹೊರಗಡೆ ಬರಬೇಕು. ಇದು ಫ್ರೈ ಆಗಿದ್ದೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು 1 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿ, 1.5 ಚಮಚದಷ್ಟು ಪೆಪ್ಪರ್ ಪೌಡ್ರನ್ನು ಹಾಕಿ, ಗರಂ ಮಸಾಲ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಲಿಕ್ಕಿಲ್ಲ. ಸ್ವಲ್ಪ ನೋಡಿ ಗರಂ ಮಸಾಲ ಹಾಕಿದ್ದೀನಿ. ಚೆನ್ನಾಗಿದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುತ್ತೆ ನೋಡಿ, ಆವಾಗ ಇದಕ್ಕೆ ಸೋಯಾ ಸಾಸ್ 2 ಟೇಬಲ್ ಸ್ಪೂನಷ್ಟು ಹಾಕಿ, ಚಿಲ್ಲಿ ಸಾಸನ್ನು 1 ಟೇಬಲ್ ಸ್ಪೂನಷ್ಟು ಹಾಕಿ, ಚಿಕನಲ್ಲಿ ಸೂಪ್ ಬಿಟ್ಟಿದೆ ಆದರೆ ಅದನ್ನು ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಿ. ಸ್ವಲ್ಪ ಇದು ಡ್ರೈ ಆಗ್ತಾ ಬರುವಾಗ ಇದಕ್ಕೆ ಕಸೂರಿ ಮೇಥಿಯನ್ನು ಹಾಕಿ, ಫ್ರೈ ಮಾಡಿದ ಕಸೂರಿ ಮೇಥಿಯನ್ನು ನಾನಿಲ್ಲಿ ಹಾಕಿದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಮೇಲ್ಗಡೆ ಎಣ್ಣೆ ಬಿಡ್ತಾ ಬರುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೂ ಲಿಂಬೆ ರಸವನ್ನು ಕೂಡ ಹಿಂಡಬೇಕು. ಲಿಂಬೆ ರಸ ನಾನಿಲ್ಲಿ 1.5 ಲಿಂಬೆ ರಸವನ್ನು ಹಿಂಡಿದ್ದೀನಿ, ಸ್ವಲ್ಪ ಹುಳಿಯಾಗಿ ಚೆನ್ನಾಗಾಗುತ್ತೆ. ಗ್ಯಾಸನ್ನು ಚಿಲ್ಲಿ ಪೌಡರ್ ಎಲ್ಲ ಹಾಕಿದ ಮೇಲೆ, ಸೋಯಾ ಸಾಸ್ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿಟ್ಟು ದಪ್ಪ ಆಗಲಿಕ್ಕೆ ಬಿಟ್ಟಿದ್ದೆ. ಆಮೇಲೆ ಇವಾಗ ಚಿಕನನ್ನು ಹಾಕೋಣ ಹಾಗೂ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಒಳ್ಳೆ ರೀತಿ ಎಲ್ಲ ಗ್ರೇವಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾಯಿರಿ. ಎಣ್ಣೆ ಮೇಲೆ ಬಿಟ್ಟ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ ಲಾಸ್ಟಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ. ನೋಡಿದ್ರಲ್ಲ, ಇಷ್ಟ ಮಾಡಲಿಕ್ಕಿರೋದು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ. ಲಿಂಬೆ ರಸ ಉಪ್ಪೆಲ್ಲ ಬೇಕಿದ್ರೆ ಮಧ್ಯದಲ್ಲಿ ಹಾಕಿಬಿಡಿ. ಬಿಸಿ ಬಿಸಿ ಇರುವಾಗ ಇದನ್ನು ಸರ್ವ್ ಮಾಡಿ. ಬೇಳೆ ಸಾರು, ಟೊಮೆಟೊ ಸಾರು ಅಥವಾ ಗಂಜಿ ಏನಿದ್ರೂ ನಡೆಯುತ್ತೆ. ಈ ಒಂದು ಚಿಕನ್ ಪಕ್ಕದಲ್ಲಿ ಇಟ್ಟರೆ ಆಯಿತು. ಆಹಾ, ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ. ಖಂಡಿತ ನೀವು ಇವತ್ತೇ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಳಬೇಕು ಯಾವ ರೀತಿ ಆಗಿತ್ತಂತ ಹೇಳಿ. ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಸ್ವಲ್ಪ ಹೊಸದಾಗಿ ಟೇಸ್ಟ್ ಹಾಗೂ ತುಂಬ ಚೆನ್ನಾಗಾಗುತ್ತೆ ಈ ಚಿಕನ್ ರೋಸ್ಟ್. ಓಕೆ, ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಬೆಂದಿದೆ. ಎಷ್ಟು ಬೇಗ ಕೂಡ ಆಗುತ್ತೆ, ತುಂಬ ಹೊತ್ತು ಕೂಡ ಹಿಡಿಯೋದಿಲ್ಲ, ನಿಮಗೂ ಸಾಕಾಗೋದಿಲ್ಲ, ಟಯರ್ಡ್ ಆಗೋದಿಲ್ಲ. ವಾಹ್, ಇದರಲ್ಲಿ ಮಿಕ್ಸ್ ಮಾಡಿ ತಿಂದರೆ ಅಂತೂ ತುಂಬ ಚೆನ್ನಾಗಿದೆ. ಇವತ್ತೇ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.